ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ದುರಾಧರ್ಷಾಯ ನಮಃ. ಓಂ ಯದಾಸೀದ್ವೃತ್ರಂ ಜಗನ್ವಾಂ ಅಪತದ್ವವಾರ ಅಶ್ವೋ ವಾರೋ ಅಭವಸ್ತದಿಂದ್ರ ಸೃಕೇಯತ್ವಾ ಪ್ರತ್ಯಹನ್ ದೇವ ಏಕಃ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 342ನೇ ಭಾಗ ಇದು. 84ನೇಯ ದುರಾಧರ್ಷ ಅನ್ನುವಂಥ ನಾಮವನ್ನು ನಾವಿವತ್ತು ನೋಡಬೇಕಾಗಿದೆ. ಅದಕ್ಕೆ ಸಂಬದ್ಧವಾದಂಥ ಬೃಹತಿ ಮಂತ್ರವನ್ನು ಕೂಡ ನೋಡಬೇಕು. ದುರಾಧರ್ಷ ಅನ್ನುವ ಶಬ್ದಕ್ಕೆ ಸಾಮಾನ್ಯವಾಗಿ ಏನರ್ಥ? ದುರಾಧರ್ಷ ಅಂದ್ರೆ ತಿಳಿಯಲಿಕ್ಕೆ ಆಗದೇ ಇರುವವನು ಅಂತ ಹೀಗೆ ಕೆಲವು ಬಾರಿ ಕಾಣಬಹುದು. ಆದರೆ ದುರಾಧರ್ಷ ಅಂದ್ರೆ ಯಾರನ್ನ ಸೋಲಿಸುವುದು, ಯಾರನ್ನ ಹಿಮ್ಮೆಟ್ಟಿಸುವುದು ಸಾಧ್ಯ ಇಲ್ಲವೋ ಅಂಥವನು. ಭಗವಂತನನ್ನ ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ. ಆದ್ದರಿಂದ ಯಾವ ದೃಷ್ಟಿಯಿಂದ ಆತನನ್ನ, ಯಾವ ರೀತಿಯಿಂದಲೂ ಕೂಡ ಆತನನ್ನ ಹಿಮ್ಮೆಟ್ಟಿಸುವುದು ಕೂಡ ಸಾಧ್ಯ ಇಲ್ಲ. ಪರಾಕ್ರಮದಿಂದಲೂ ಜ್ಞಾನದಿಂದಲೂ ಆತನನ್ನ ಹಿಮ್ಮೆಟ್ಟಿಸುವುದು ಸಾಧ್ಯ ಇಲ್ಲ ಅಂತ ಅದರ ಒಟ್ಟು ತಾತ್ಪರ್ಯ. ಕೇನಾಪಿ ಆಧೃಷ್ಯ, ಆಧೃಷ್ಯ ಅಂದ್ರೆ ಪೂರ್ಣ, ಆಂಗ್ ಅಂತ ಉಪಸರ್ಗಕ್ಕೆ ಪೂರ್ಣವಾಗಿ ಹಿಮ್ಮೆಟ್ಟಿಸುವುದು ಅಂತ ಅರ್ಥ ಆಗ್ತದೆ. ದುರ್ ಅಂತದಕ್ಕೆ ಇದೊಂದು ಉಪಸರ್ಗ ಸೇರಿಕೊಂಡಾಗ ಅಸಾಧ್ಯ ಅನ್ನುವಂಥ ಒಂದು ಅರ್ಥ ಅದರಿಂದ ಬರ್ತದೆ. ಯಾರನ್ನ ಯಾವ ರೀತಿಯಿಂದಲೂ ಹಿಮ್ಮೆಟ್ಟಿಸುವುದು ಸಾಧ್ಯ ಇಲ್ವೋ ಅಂಥವರನ್ನ ಅಂಥ ಭಗವಂತ ದುರಾಧರ್ಷ ಅಂತ ಕರೆಸ್ಕೊಂಡಿದ್ದಾನೆ. ಮತ್ತೆ ಶತ್ರುಗಳಿಂದ, ಯಾವುದೇ ತಾಮಸ ಶಕ್ತಿಗಳಿಂದ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥವನು. ಮತ್ತೆ ಸ್ವಯಂ ದುಷ್ಟರನ್ನ ತಾನು ಹಿಮ್ಮೆಟ್ಟಿಸುವವನು ಅಂತ ಹೀಗೆ ಅರ್ಥನೂ ಆಗ್ತದೆ. ಹೀಗೆ ಅನೇಕ ಅರ್ಥಗಳು ದುರಾಧರ್ಷ ಎಂಬ ಶಬ್ದದಿಂದ ನಮಗೆ ಸಿಗಬಹುದು. ಅಂತಃಶತ್ರುಗಳಿಂದಲೂ ಬಾಹ್ಯ ಶತ್ರುಗಳಿಂದಲೂ ಇಬ್ಬರಿಂದಲೂ ಕೂಡ ಆತ ಹಿಮ್ಮೆಟ್ಟಿಸಲಿಕ್ಕೆ ಆಗದೇ ಇರುವಂಥವನು, ಅವರಿಗೆ ಮಣಿಯದೇ ಇರುವಂಥವನು, ಹೀಗೆಲ್ಲ ಅರ್ಥ ಆಗ್ತದೆ. ಇದಕ್ಕೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ಏನು ಅರ್ಥ ಮಾಡಿದ್ದಾರೆ ಅಂತನ್ನುವುದನ್ನ ಮೊದಲು ನೋಡೋಣ. ಋಗ್ವೇದದಲ್ಲಿ ಅಷ್ಟಕ ಕ್ರಮದಲ್ಲಿ 1, 2, 38, ಮಂಡಲ ಕ್ರಮದಲ್ಲಿ 1, 7, 32 ಅಲ್ಲಿ ಹೀಗೆ ಮಂತ್ರ ಇದೆ. ದಾಸಪತ್ನಿ ರಹಿಗೋಪ ಅತಿಷ್ಠನ್ ನಿರುದ್ಧ ಆಪಃ ಪಣಿನೇವ ಗಾವಃ ಅಪಾಂ ಬಿಲಮಪಿಹಿತಂ ಯದಾಸೀತ್ ವೃತ್ರಂ ಜಘನ್ವಾಂಗ್ ಅಪತದ್ವವಾರ ಅಂತ ಮಂತ್ರ ಇದೆ. ಈ ಮಂತ್ರದಲ್ಲಿ ಯದಾಸೀತ್ ವೃತ್ರಂ ಜಗನ್ವಾಂಗ್ ಅಪತದ್ವವಾರ ಅಲ್ಲಿಂದ ಈ 84ನೇಯ ಬೃಹತಿ ಮಂತ್ರ ಪ್ರಾರಂಭ ಕಂಡಿದೆ. ಅಭವಸ್ತದಿಂದ್ರ ಸೃಕೆ ಯತ್ವಾ ಪ್ರತ್ಯಹನ್ ದೇವ ಏಕಃ ಅನ್ನುವವರಿಗೆ ಅದು ಮುಂದುವರೆದಿದೆ. ಅಲ್ಲಿಂದ ಮುಂದೆ ಮತ್ತೊಂದು ಮಂತ್ರ ಏನಿದೆ, 12ನೇ ಮಂತ್ರ. ಅಷ್ಟಕ ಕ್ರಮದಲ್ಲಿ 1, 2, 38, ಮಂಡಲ ಕ್ರಮದಲ್ಲಿ 1, 7, 32 ಅಲ್ಲಿನ ಆ ಮಂತ್ರದ ಪೂರ್ವಾರ್ಧವನ್ನ ಈ ಬೃಹತಿ ಮಂತ್ರದ ಜೊತೆಗೆ ಸೇರಿಸಿಕೊಂಡಿದ್ದಾರೆ. ಹೀಗೆ ಮೂಲ ಋಗ್ವೇದದ 2 ಮಂತ್ರಗಳಲ್ಲಿ ಬಂದಿರುವಂಥದ್ದನ್ನ ಇಲ್ಲಿ ಜೋಡಿಸಿ ಒಂದು ಬೃಹತಿ ಮಂತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಆಚಾರ್ಯರು ಅದಕ್ಕೇನು ಅರ್ಥಗಳನ್ನು ಹೇಳಿದ್ದಾರೆ, ಇಂದ್ರಪರವಾದ ಅರ್ಥ ಏನು, ಮತ್ತೆ
ವೃತ್ರ ಮತ್ತೆ ಅಧ್ಯಾತ್ಮಪರವಾದಂತಹ ಅರ್ಥ ಏನು ಅಂತಾರೆ ಎರಡನ್ನೂ ಈಗ ನಾವು ನೋಡಬೇಕು. ದಾಸಸ್ಯ ವಿಷ್ಣೋರ್ವರುಣಸ್ಯ ಪತ್ನ್ಯೋ ನಿರುದ್ಧ ಆಸನ್ನ ಹಿನಾ ಯದ್ವದೇವ ಗಾವೋ ಬಲೇನೇಂದ್ರ ಯಜ್ಞೇ ಸುಕೃಪ್ತ ವೃತ್ರಂ ಹತ್ವಾ ತಮಹಿಂಜಾ ಚಾಶು ಶಕ್ರಃ ಉದ್ಘಾಟಯಾಮಾಸ ಬಿಲಂ ತದಾಪಾಂ ಶುಭದ್ವಾರಂ ಭಗವಾನ್ ವಾ ತಮೋಘ್ನನ್ ಅಂತ ಋಗ್ಭಾಷ್ಯದ ಒಂದು ಶ್ಲೋಕ. ಅದರ ಬಳಿಕ ಬರುವಂತಹ ಮತ್ತೊಂದು ಶ್ಲೋಕನೂ ಹೀಗಿದೆ. ಸೃಕೆ ಯುದ್ಧೇ ಪ್ರತ್ಯಹಂಸ್ತ್ವಾ ಯದಿ ಸ್ಮ ದೇವಃ ಪ್ರಧಾನೋಪಿ ತದಶ್ವವಾರಃ ವಾಲೀವತ್ವಂ ನನು ದೇವಸ್ತದಾನೀಂ ಪ್ರತಿಹಂತಾ ತೇ ನೈವ ಕಶ್ಚಿದ್ಧಿ ತಸ್ಮಾತ್ ಅಜಯೋ ಬಲಾತ್ ಗಾ ಅಜಯೋ ಹಿರಣ್ಯಂ ಸೋಮಂ ಗಂತು ಮಮುಚ ಸಪ್ತ ಸಿಂಧೂನ್ ಅಂತ ಆಚಾರ್ಯರು ಇವೆರಡು ಮಂತ್ರಗಳನ್ನ ವ್ಯಾಖ್ಯಾನ ಮಾಡಲಿಕ್ಕಾಗಿ ಹೇಳಿರುವಂತಹ ಎರಡು ಶ್ಲೋಕಗಳು. ಯತ್ ಅಪಾಂ ಬಿಲಂ ಅಪಿಹಿತಮಾಸೀತ್ ತತ್ ಅಪವವಾರ ಅಂತ ಅದರ ಮೊದಲಿನ ಶಬ್ದಗಳು. ವೃತ್ರ ಮತ್ತು ಅಹಿಗಳು ಅಂತ ಇಬ್ಬರು ದಾನವರು ಆ ನದಿಯ ದ್ವಾರವನ್ನ ಮುಚ್ಚಿಬಿಟ್ಟಿದ್ರು. ಇಂದ್ರ ಅವರನ್ನು ಸಂಹರಿಸಿ ಆ ನದಿ ದ್ವಾರವನ್ನ ಅನಾವೃತವನ್ನಾಗಿ ಮಾಡಿದ, ನದಿ ಮುಂದೆ ಹರಿಯುವಂತೆ ಮಾಡಿದ. ಅಧ್ಯಾತ್ಮದಲ್ಲಿ ಭಗವಂತ, ಆಧ್ಯಾತ್ಮಿಕ ಅರ್ಥ ಹೀಗಿದೆ, ಭಗವಂತ ವೃತ್ರ ಮತ್ತು ಅಹಿ ಅಂದ್ರೆ ಸಂಶಯ ಮತ್ತು ಅಜ್ಞಾನ ಮತ್ತು ಸಂಶಯಗಳನ್ನ ಜಗನ್ವಾನ್ ಕೊಂದು, ಅಪಾಂ ದ್ವಾರಂ ಅಂದ್ರೆ ಆಸ್ತಿಕ ಕರ್ಮಗಳು ಮುಂದೆ ಹರಿಯಲಿಕ್ಕೆ ಬೇಕಾಗಿರುವಂತಹ ಏನೊಂದು ಅನುಕೂಲ ಇತ್ತು, ಆ ಅನುಕೂಲವನ್ನ ಮಾಡಿಕೊಟ್ಟ ಅಂತ ಅದರ ಅರ್ಥ. ಶುಭದ್ವಾರಂ ಭಗವಾನ್ ವಾ ತಮೋಘ್ನನ್, ಶುಭ ಅಂದ್ರೆ ಶುಭ ಕರ್ಮಗಳು, ಅವುಗಳ ದ್ವಾರವನ್ನ ಅನುಕೂಲ ಮಾಡಿಕೊಟ್ಟ. ತಮಃ ಅಜ್ಞಾನವನ್ನ ಘ್ನನ್ ನಾಶಪಡಿಸಿ ಅಂತ ಅದರ ತಾತ್ಪರ್ಯ. ಮುಂದೆ ಅಶ್ವ್ಯಃ ವಾರಃ ಅಭವಸ್ತದಿಂದ್ರ ಸೃಕೆ ಅಂತ ಹೀಗೆ ಮಂತ್ರ ಇದೆ. ಇಂದ್ರ ದೇವರಾಜನಾದ್ದರಿಂದ ಯಾವನೇ ಒಬ್ಬ ಬೇರೆ ದೇವತಾ, ಇಂದ್ರನಿಗಿಂತ ಕನಿಷ್ಠನಾದಂತಹ ಬೇರೆ ಯಾವ ದೇವತಾ ಆ ಇಂದ್ರನನ್ನ ಹಿಮ್ಮೆಟ್ಟಿಸಲಿಕ್ಕೆ ಅಂತ ಬಂದರೆ, ಆಗ ನೀನು ಆ ದೇವರಾಜನಾದಂತಹ ಶಚೀಪತಿಯಾದ ಇಂದ್ರ ಆ ಬೇರೊಬ್ಬ ದೇವ ಯಾವ ಕುದುರೆಯನ್ನು ಏರಿ ಬಂದಿರ್ತಾನೆ ಆ ಕುದುರೆಯನ್ನು ಹಿಮ್ಮೆಟ್ಟಿಸ್ತಾನೆ. ಅಶ್ವ್ಯಃ ವಾರಃ ಅಂದ್ರೆ ಕುದುರೆಯನ್ನ ಹಿಮ್ಮೆಟ್ಟಿಸುವ ಶಕ್ತಿಯನ್ನು ನೀನು ಪ್ರದರ್ಶಿಸ್ತೀಯ ಅಂತ ಅರ್ಥ. ಯತ್ವಾ ಪ್ರತ್ಯಹನ್ ದೇವ ಏಕಃ, ಯಾವನೇ ಒಬ್ಬ ದೇವತಾ ನಿನಗಿಂತ ಇಂದ್ರನಿಗಿಂತ ಕೆಳಗಿನ ಯಾವನೇ ಒಬ್ಬ ದೇವತಾ ನಿನ್ನ ಹತ್ರ ಬಂದರೂ ನೀನು ಅವನನ್ನು ಸದೆ ಬಡಿತಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಆ ಶತ್ರುಗಳು ಯಾವ ಗೋ ಸಂಪತ್ತನ್ನ ಹೊಂದಿರ್ತಾರೆ ಅದನ್ನೆಲ್ಲ ನೀನು ವಶಪಡಿಸ್ಕೋತಿ. ನಿಮ್ಮ ಗೋ ಸಂಪತ್ತನ್ನ, ದೇವತೆಗಳ ಭಗವದ್ಭಕ್ತರ ಗೋ ಸಂಪತ್ತನ್ನ ಅವ್ರೇನಾದ್ರೂ ಕದ್ದಿದ್ದರೆ ಅದನ್ನು ವಶಪಡಿಸ್ಕೊಳ್ತಿ. ಮುಂದೆ ಸೋಮಂ ಸರ್ತವೆ, ಸೋಮರಸವನ್ನ ನೀನು ಪಾನ ಮಾಡಬೇಕಾಗಿದೆ ಈ ಭಕ್ತರು ಮಾಡುವಂತಹ ಯಜ್ಞದಲ್ಲಿ. ಅದಕ್ಕಾಗಿ ಗಂಗಾ ನದಿ ಮೊದಲಾದ ಸಪ್ತ ನದಿಗಳನ್ನ ನೀನು ಹರಿಸಿರುವಿ. ಗಂಗಾ ನದಿ ಮೊದಲಾದ ನದಿಗಳೆಲ್ಲ ಸುದೀರ್ಘವಾಗಿ ಹರಿತಾ ಇದ್ರೆ ಅಂಥ ನದಿಗಳ ತೀರದಲ್ಲಿ ಇಂಥ ಯಜ್ಞಗಳು ನಡೆಯಬಹುದು. ಇಂದ್ರ ದೇವರಾಜನಾದ್ದರಿಂದ ಯಮ ವರುಣರಂಥವ್ರು ಯಾರೇ ಬಂದರೂ ಅವರನ್ನು ಹಿಮ್ಮೆಟ್ಟಿಸ್ತಾನೆ. ಮತ್ತೆ ದಾನವರನ್ನು ಕೂಡ ಹಿಮ್ಮೆಟ್ಟಿಸ್ತಾನೆ. ಈ ನದಿಗಳು ಸುಲಲಿತವಾಗಿ ಹರಿಯುವಂತಾದ್ರೆ ಆ ನದಿಗಳ ನೀರನ್ನ ಸೋಮ ಎಂಬ ಲತೆಗೆ ಸೇರಿಸಿ, ಸೋಮ ಎಂಬ ಲತೆಯನ್ನ ಹಿಂಡಿ ಏನು ರಸ ತೆಗೆದಿರ್ತಾರೆ ಅದಕ್ಕೆ ನದಿಗಳ ನೀರನ್ನು ಸೇರಿಸಿ ಅದನ್ನು ಹೋಮದಲ್ಲಿ ಉಪಯೋಗ ಮಾಡಬಹುದು. ಅಥವಾ ಸೋಮಲತೆಗಳನ್ನು ಮೊದಲು ನೀರಿನಲ್ಲಿ ನೆನೆಸಿ ಅದರಿಂದ ಯಥೇಚ್ಛವಾಗಿ ಹಿಂಡಿ ರಸ ತೆಗೆಯಬಹುದು. ಅದಕ್ಕಾಗಿ ನದಿಯ ನೀರು ಬೇಕು. ಈ ನದಿಯ ನೀರು ಪ್ರವಾಹಗಳನ್ನೆಲ್ಲ ಅಸುರರು ಯಾಕೆ ತಡೆಗಟ್ಟುತ್ತಾರೆ ಅಂದ್ರೆ ಒಟ್ಟಾರೆ ಜಗತ್ತಿನ ಆಗುಹೋಗುಗಳಿಗೆ ತಡೆಯೊಡ್ಡಬೇಕೆಂಬ ಉದ್ದೇಶದಿಂದ, ಮತ್ತೆ ಈ ಸೋಮಯಾಗಕ್ಕೆ ವಿಘ್ನ ತರುವಂತಹ ಉದ್ದೇಶದಿಂದ.
ಗೋವುಗಳನ್ನು ಅವರು ಅಪಹರಿಸ್ತಾರಲ್ಲ, ಯಾಕೆ? ಗೋವುಗಳಿಂದ ಸಿಗುವಂತಹ ಹಾಲು, ಮೊಸರು, ಬೆಣ್ಣೆ ಮೊದಲಾದದ್ದೇನಿದೆ ಅದು ಯಜ್ಞಕ್ಕೆ ಉಪಯುಕ್ತ ಆಗ್ತದೆ. ಮತ್ತೆ ಆ ಗೋವುಗಳಿನ ರಸವನ್ನ ಈ ಸೋಮರಸಕ್ಕೆ ಹಾಕ್ತಾರೆ. ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಸೋಮರಸವನ್ನ ಅನೇಕ ಬಾರಿ ಹಿಂಡಿದ ಮೇಲೆ ಅದರಲ್ಲೇನು ಚರಟ ಉಳಿದಿರ್ತದೆ, ಅದಕ್ಕೆ ಸೋಮರಸ, ಈ ಹಾಲು, ಮೊಸರು ಮೊದಲಾದನ್ನು ಸೇರಿಸಿದರೆ ಬೇರೆ ಹೆಸರಿನಿಂದ ಅದನ್ನೇ ಕರೀತಾರೆ. ಗವಾಶಿರ ಅಂತ ಕರೀತಾರೆ ಹಾಲನ್ನು ಸೇರಿಸಿದ್ರೆ. ಮೊಸರನ್ನು ಸೇರಿಸಿದ್ರೆ ದಧ್ಯಾಶಿರ ಅಂತ ಕರೀತಾರೆ. ಹೀಗೆ ಆ ವ್ಯವಹಾರ ಎಲ್ಲ, ಯಜ್ಞದ ವ್ಯವಹಾರ ಮುಂದುವರಿಬೇಕಾದದ್ದು ನದಿಗಳು ಮತ್ತೆ ಆ ಗೋವುಗಳ ಮೂಲಕ. ಅವುಗಳಿಗೆ ಬಾಧೆ ಒಡ್ಡಿದ್ರೆ ಈ ಯಜ್ಞಗಳು ನಡೆಯದಂತೆ ಆಗ್ತದೆ. ಆ ಮೂಲಕ ದೇವತೆಗಳ, ಭಗವದ್ಭಕ್ತರ ಪ್ರಭಾವ ಕಡಿಮೆ ಆಗ್ತದೆ ಅಂತ ಆ ದಾನವರ ಉದ್ದೇಶ. ಮತ್ತೆ ಸುರರಿಗೆ ಯಾರು ಜ್ಞಾನಿಗಳು ಆಹುತಿ ಕೊಡ್ತಾರೆ, ಅದನ್ನು ಕೂಡ ಈ ಅಸುರರು ವಿರೋಧಿಸ್ತಾರೆ. ಪಣಿಗಳು ಅಂತ ಬಂದಿದೆ, ಹಿಂದೆ ಅನೇಕ ಕಡೆ ಪಣಿಗಳು ಅಂತ ಶಬ್ದ ಬರ್ತಿರ್ತದೆ. ಅಲ್ಲೆಲ್ಲಾ ಕಡೆ ಪಣಿಗಳು ಅಂದ್ರೆ ದೈತ್ಯರು ಅಂತಾನೆ ಅರ್ಥ. ಹಿಂದಿನ ಮಂತ್ರದಲ್ಲೂ ಕೂಡ ಅದು ಬಂದಿದೆ, ಪಣಿನೇವ ಗಾವಹ ಅಂತ ಹೇಳಿ. ಪಣಿಗಳಲ್ಲಿ ಮುಖ್ಯಸ್ಥನಾದಂತಹ ಈ ಬಲ ಅನ್ನುವವನು ಈ ಇಂದ್ರನಿಂದ ಹತನಾದ ಅಂತ ಬಂದಿದೆ. ಕೆಲವು ಕಡೆ ಆಧುನಿಕರಾದಂತಹ ವ್ಯಾಖ್ಯಾನಕಾರರು ವೇದಗಳಿಗೆ ಏನೇನೋ ಅರ್ಥ ಮಾಡ್ತಾರೆ. ಪಣಿಗಳು ಅಂದರೆ ವ್ಯಾಪಾರ ಮಾಡುವವರು. ಈ ಪಣಿಗಳು ಅಂತನೋರು ಈ ದೇಶದ ಪೂರ್ವ ನಿವಾಸಿಗಳು. ವ್ಯಾಪಾರ, ವ್ಯವಹಾರ ಇತ್ಯಾದಿ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ತೊಡಗಿದವರು. ಅವರಿಗೆ ಈ ಯಜ್ಞ ಮೊದಲಾದ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರೋದಿಲ್ಲ ಅಂತ ಈ ಪ್ರಾಚೀನರ ಒಂದು ವ್ಯಾಖ್ಯಾನ ಇದೆ. ಆಧುನಿಕರು ಕೆಲವರು ಪಾಶ್ಚಾತ್ಯ ವ್ಯಾಖ್ಯಾನ ಮಾಡ್ತಾರೆ. ವಸ್ತುತಃ ಯಜ್ಞದಲ್ಲಿ ಆಸಕ್ತಿ ಇಲ್ಲದೇ ಇದ್ದವರು ಅಂತ ಮಾತ್ರ ಅಲ್ಲ, ಯಜ್ಞಾದಿಗಳನ್ನ ಹಾಳುಗೆಡವಬೇಕು ಅಂತ ಹೊರಟಿರುವಂತಹ ದುಷ್ಟರು ಅವರು. ಈ ದೇಶದ ಮೂಲ ನಿವಾಸಿಗಳು, ಅವರನ್ನ ಆರ್ಯರು ಬಂದು ಹಿಮ್ಮೆಟ್ಟಿಸಿದರು, ಇಂಥ ಯಾವ ಅರ್ಥಗಳನ್ನು ಕೂಡ ನಾವಲ್ಲಿ ಇಟ್ಕೋಬೇಕಾಗಿಲ್ಲ. ಗೋವು ಮೊದಲಾದ ಸಂಪತ್ತು, ಜಲ ಸಂಪತ್ತು, ಅದಕ್ಕೆಲ್ಲ ಬಾಧೆ ತಂದೊಡ್ಡುವಂಥ ದುಷ್ಟರು ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರಾಚೀನ ಕಾಲದ ಜ್ಞಾನಿಗಳು, ವ್ಯಾಖ್ಯಾನಕಾರರು, ವೇದದ್ರಷ್ಟಾರರಾದ ಋಷಿಗಳು ಪಣಿಗಳನ್ನ ನಿಂದಿಸಿರುವುದು ಈ ಕಾರಣಕ್ಕಾಗಿ. ಅವರು ದಸ್ಯುಗಳು, ಆ ಪಣಿಗಳನ್ನೇ ದಸ್ಯುಗಳು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಕಳ್ಳರಾದ್ದರಿಂದ. ಈ ಮಂತ್ರದಲ್ಲಿ ನೀನು ಗೋವುಗಳನ್ನ ಆ ಶತ್ರುಗಳಿಂದ ವಶಪಡಿಸ್ಕೋತಿ, ಸೋಮರಸವನ್ನು ಮುಂದೆ ಪಾನ ಮಾಡ್ತಿ ಅಂತ ಹೀಗೆಲ್ಲ ಕಂಡು ಬರ್ತದೆ. ಮತ್ತೆ ಆ ಮಂತ್ರದಲ್ಲಿ ಸೃಕ ಅಂತಿದೆ. ಸೃಕ ಅಂತಂದ್ರೆ ಈಗ ನಿಘಂಟುಗಳಲ್ಲಿ ಆಯುಧ ಅಂತ ಅರ್ಥ ನಮಗೆ ಸಾಮಾನ್ಯವಾಗಿ ಕಾಣಿಸ್ತದೆ. ಆಯುಧ ಅಲ್ಲದೇನೆ ಯುದ್ಧ ಅಂತನೂ ಅರ್ಥ ಇದೆ. ಆಚಾರ್ಯರು ಅದಕ್ಕಾಗಿ ಇಲ್ಲಿ ಸೃಕೆ ಅಂದ್ರೆ ಯುದ್ಧೆ ಅಂತ ಅರ್ಥ ಹೇಳಿದ್ದಾರೆ. ಈ 12ನೇ ಮಂತ್ರದಲ್ಲಿ ಸೃಕೆ ಯಕ್ವಾ ಪ್ರತ್ಯಹಂ ದೇವ ಏಕಃ ಅಂತ ಮಂತ್ರ ಇದೆ. ಆ ಸೃಕ ಅಂತನ್ನುವುದಕ್ಕೆ ಆಚಾರ್ಯರು ಸೃಕೆ ಯುದ್ಧೆ ಅಂತ ಅರ್ಥ ಹೇಳಿರುವುದು ಈ ದೃಷ್ಟಿಯಿಂದ. ಸಾಮಾನ್ಯವಾಗಿ ಯಮ, ವರುಣಾದಿ ಯಾವ ದೇವತೆಗಳು ಕೂಡ ದೇವರಾಜನಾದ ಇಂದ್ರನ ಜೊತೆಗೇನು ಯುದ್ಧ ಮಾಡೋದಿಲ್ಲ. ಆದರೆ ಅವತಾರಗಳಲ್ಲಿ ಅನೇಕ ಬಾರಿ ದೇವತೆಗಳೇ ಪರಸ್ಪರ ಮುಖಾಮುಖಿ ಆಗ್ತಾರೆ. ಅಂತ ಸಂದರ್ಭದಲ್ಲಿ ಇಂದ್ರ ಅವರನ್ನು ಹಿಮ್ಮೆಟ್ಟಿಸ್ತಾನೆ ಅಂತ ಅದರ ತಾತ್ಪರ್ಯ. ಕುದುರೆಗಳನ್ನು ಹಿಮ್ಮೆಟ್ಟಿಸ್ತಾನೆ ಅಂತ ಬಂದಿದೆ, ಅಶ್ವಹ ವಾರಹ ಅಂತ ಹೇಳಿ. ಏನ್ ಹಾಗಂದ್ರೆ ಕುದುರೆಗಳನ್ನ ಏರಿ ಇನ್ನೊಬ್ಬ ದೇವತೆ ಅಥವಾ ರಾಕ್ಷಸ ಬಂದಾಗ ಆ ಕುದುರೆಗಳನ್ನ ಪರಾಕ್ರಮದಿಂದ ಹಿಮ್ಮೆಟ್ಟಿಸ್ತಾನೆ ಅಂತ ಒಂದರ್ಥ. ಇಂದ್ರ ಸ್ವಯಂ ಮನೋಭಿಮಾನಿ ಆದ್ರಿಂದ ಆ ಕುದುರೆಗಳ ಹೃದಯದಲ್ಲೇ ಇದ್ದು ಕುದುರೆಗಳು ಯುದ್ಧ ಭೂಮಿಯನ್ನು ಬಿಟ್ಟು ಓಡುವಂತೆ ಮಾಡ್ತಾನೆ ಅಂತ ಹಾಗೂ ಅರ್ಥ ಹೇಳ್ತಾರೆ. ಮತ್ತೆ ಆ ಮುಂದಿನ 229ನೇ ಶ್ಲೋಕದಲ್ಲಿ, ಋಗ್ಭಾಷ್ಯದ 2ನೇ ಅಧ್ಯಾಯದ 229ನೇ ಶ್ಲೋಕದಲ್ಲಿ ವಾಲೀವತ್ವಂ ನನೋ ದೇವಸ್ತದಾನೀಂ
ಪ್ರತಿಹಂತ ನೈವ ಕಶ್ಚಿತ್ ತಸ್ಮಾತ್ ಅಂತ ವಾಲಿಯ ಬಗ್ಗೆ ಒಂದು ಪ್ರಸ್ತಾವ ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ, ಇದೇ ಇಂದ್ರ ರಾಮಾಯಣ ಕಾಲದಲ್ಲಿ ವಾಲಿಯಾಗಿ ಏನು ಜನಿಸಿದ್ನಲ್ಲ, ಆಗ ಅವನು ಕೇವಲ ತನ್ನ ದೃಷ್ಟಿಯಿಂದಲೇ ವಿರೋಧಿ ಸೈನ್ಯದ ಶಕ್ತಿಯನ್ನ ಅಪಹಾರ ಮಾಡಿಬಿಡ್ತಿದ್ದ. ಹಾಗೊಂದು ಬ್ರಹ್ಮನಿಂದ ವರ ಅವನಿಗಿತ್ತು ಅಂತೆಲ್ಲ ಕೇಳಿ ಬರ್ತದೆ. ಅದಕ್ಕಾಗಿ ವಾಲಿ ಹೀಗೆ ಆ ಶತ್ರುಗಳ ಸೈನ್ಯದ ಕುದುರೆ, ಆನೆ ಮೊದಲಾದ ಎಲ್ಲ ಪ್ರಾಣಿಗಳನ್ನು ಸೋಲಿಸಿ ಬಿಡ್ತಿದ್ದ, ನೋಟದಿಂದಲೇ ಸೋಲಿಸ್ತಾ ಇದ್ದ ಅಂತ ಹೀಗೆ ಅರ್ಥ ಅದರಿಂದ ಕಾಣಿಸ್ತದೆ. ಇದೆಲ್ಲ ಇಂದ್ರನ ಪರವಾದಂತಹ ಅರ್ಥ ಆಯಿತು. ಅಧ್ಯಾತ್ಮ ಪರವಾದಂತಹ ಅರ್ಥವನ್ನು ನೋಡಿದಾಗ ಗೋವುಗಳನ್ನು ಗೆಲ್ಲುವವನು ಭಗವಂತ. ಗೋ ಅಂದ್ರೆ ಜ್ಞಾನದಾಯಕವಾದಂತಹ ಶಾಸ್ತ್ರಾದಿಗಳು ಅಂತ ಅರ್ಥ. ಭಕ್ತರ ಮನಸ್ಸಿನಲ್ಲಿರುವಂತಹ ಜ್ಞಾನವೇ ಗೋವು. ಅದು ಈ ಮಿಥ್ಯಾಜ್ಞಾನವೆಂಬ ರಾಕ್ಷಸರಿಂದ ಅಪಹೃತ ಆದಾಗ ಮಿಥ್ಯಾಜ್ಞಾನವನ್ನು ನಾಶ ಮಾಡಿ ಗೋವುಗಳನ್ನು ಮತ್ತೆ ತರ್ತಾನೆ. ಮತ್ತೆ ಸೋಮ ಅಂತಿದೆ. ಸೋಮ ಅಂದ್ರೆ ಕೂಡ ಭಕ್ತಿಪೂರ್ಣವಾದ ಮನಸ್ಸು ಅಂತಾನೆ ಅರ್ಥ. ಸೋಮ ಅಂದ್ರೆ ಭಕ್ತಿಯಿಂದ ಕೂಡಿದಂತಹ ಮನಸ್ಸು. ಆ ಮನಸ್ಸನ್ನ ಭಗವಂತ ಪಡೆಯುವುದು ಅಂದ್ರೆ ಮನಸ್ಸು ಭಗವಂತನ ಮಯ ಆಗುವುದು. ಮತ್ತೆ ನಾವು ಕೊಟ್ಟಂತಹ ಭಕ್ತಿಪೂರ್ಣವಾದ ಮನಸ್ಸನ್ನ ದೇವ ಗಮನಿಸಿ ನಮ್ಮನ್ನ ಆಶೀರ್ವದಿಸುವುದು. ನಮ್ಮ ಮನಸ್ಸಿನಲ್ಲಿ ವಿಷಯದ ಭೋಗಗಳ ಆಕರ್ಷಣೆ ಒಂದು ವೇಳೆ ಇದ್ರೆ ಅದು ಭಗವನ್ಮಯ ಆಗೋದು ಸಾಧ್ಯ ಇಲ್ಲ. ಆದ್ರಿಂದ ಆ ವಿಷಯದ ಆಕರ್ಷಣೆಯಿಂದ ನಮ್ಮನ್ನ ಪಾರು ಮಾಡ್ತಾನೆ ಭಗವಂತ ಅಂತ ಅದರ ತಾತ್ಪರ್ಯ. ವೈರಾಗ್ಯವನ್ನು ನಮಗೆ ಕೊಡ್ತಾನೆ ಅಂತ ಅರ್ಥ. ಸಪ್ತ ಸಿಂಧೂ ನವಾಸೃಜ ಅಂತಿದೆಯಲ್ಲ ಅಲ್ಲಿ ಮುಂದೆ. ಆ ಸಪ್ತ ಸಿಂಧೂ ನವಾಸೃಜ ಅಂತಂದ್ರೆ ಈ ಗಂಗಾ ನದಿ ಮೊದಲಾದ ನದಿಗಳು ಅಂತ ಅರ್ಥ ಮಾಡ್ಕೊಂಡಾಗ ಹಿಂದಿನ ಅರ್ಥದಲ್ಲಿ ಆ ನದಿ ತೀರಗಳಲ್ಲೇ ಯಜ್ಞಾದಿಗಳು ನಡೆಯುವುದು, ಋಷಿಗಳು ಇರುವುದು ಅಲ್ಲಿಯೇ, ನಾಗರಿಕತೆಗಳು ಕಟ್ಟಲ್ಪಟ್ಟದ್ದು ಕೂಡ ಅಲ್ಲಿಯೇ. ಹಾಗಾಗಿ ಋಷಿಗಳಿಗೆ, ದೇವತೆಗಳಿಗೆ, ವೇದಗಳಿಗೆಲ್ಲ ಆ ನದಿಗಳ ಒಂದು ಸಂಬಂಧ ಇದೆ. ಯಾವುದೇ ಯಜ್ಞಕ್ಕೆ ಇತ್ಯಾದಿಗಳಿಗೂ ಕೂಡ ಆ ನದಿಯ ನೀರು ಬೇಕು. ಅದೆಲ್ಲ ಅಲ್ಲೇ ಅನ್ವಿತವಾದ್ದು. ಈ ಆಧ್ಯಾತ್ಮಿಕ ಅರ್ಥದಲ್ಲಿ ನದಿ ಅಂದ್ರೆ ಏನರ್ಥ? ಸಮುದ್ರದಂತೆ ಅತ್ಯಂತ ದುರ್ಗಮವಾದಂತಹ ಮಹತ್ತತ್ವ ಮೊದಲಾದ 7 ತತ್ವಗಳು. ಈ 7 ತತ್ವಗಳನ್ನ ನಮ್ಮ ಸಾಧಕರಾದಂತಹ ಭಕ್ತರ ಮಾರ್ಗದಲ್ಲಿ ಸಾಧನವಾಗಿ ಭಗವಂತ ಇಟ್ಟಿದ್ದಾನೆ ಅಂತ ಅದರ ಅರ್ಥ. ತುಂಬಾ ಅದ್ಭುತವಾದಂತಹ ಒಂದು ಅನುಸಂಧಾನ ಇದು. ಆಚಾರ್ಯರು ನೇರವಾಗಿ ಎಲ್ಲಾನು ಕೂಡ ಅಲ್ಲಿ ಹೇಳಿಲ್ಲ, ಆದರೆ ಕೆಲವನ್ನ ವ್ಯಾಖ್ಯಾನಕಾರರು ಟೀಕಾ ಟಿಪ್ಪಣಿಗಳಲ್ಲಿ ಮೊದಲಾದ ಕಡೆ ಹೇಳಿದ್ದಾರೆ. ಅದನ್ನ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ನಮ್ಮ ಈ ಶರೀರ ಇದೆ, ಈ ಶರೀರವೇ ಮಹತ್ತತ್ವ, ಅಹಂಕಾರ ತತ್ವ ಮೊದಲಿನ 2, ಮುಂದೆ ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ ಅಂತ 5 ತತ್ವಗಳಿಂದ ಹುಟ್ಟಿರುವಂಥದ್ದು. ಹೀಗೆ ಈ 7 ತತ್ವಗಳೇನಿವೆ ಅಲ್ಲ, ಈ ತತ್ವಗಳನ್ನ ನಮಗೆ ಸಾಧನವಾಗಿ ಭಗವಂತ ಕೊಟ್ಟಿದ್ದಾನೆ. ಈ 7 ತತ್ವಗಳಿಂದ ಹುಟ್ಟಿದಂತಹ ಈ ಶರೀರ ನಮ್ಮ ಈ ಶರೀರ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿರುವಂತಹ ನಾವು ನಡೆದಾಡುವ, ನಾವು ನೋಡುವ, ಕೇಳುವ, ಮೂಸುವ, ಮುಟ್ಟುವ ಪ್ರತಿಯೊಂದು ಸಂಗತಿಯೂ ಕೂಡ ನಾವಿರುವುದೇ ಭೌತ ಪ್ರಪಂಚದಲ್ಲಾದ್ರಿಂದ ಪ್ರತಿಯೊಂದು ಕೂಡ ಈ 7 ತತ್ವಗಳಿಂದಲೇ ನಿರ್ಮಿತ ಆದ್ದು. ಆದ್ರಿಂದ ನಮ್ಮ ಶರೀರ, ನಮ್ಮ ಸುತ್ತಮುತ್ತಲಿರುವಂತಹ ಈ 7 ತತ್ವಗಳಿಂದ ನಿರ್ಮಿತವಾದ ಒಟ್ಟಾರೆ ಪ್ರಕೃತಿ, ಅದೆಲ್ಲವೂ ಕೂಡ ನಮಗೆ ಒಂದು ಸಾಧನವಾಗಿದೆ. ಇದೆಲ್ಲ ಇರುವುದರಿಂದಲೇ ನಮ್ಮ ಸಾಧನೆ ನಡೆದಿದೆ. ತುಂಬಾ ಸುಂದರವಾದಂತಹ ಮತ್ತೆ ನಮಗೆ ಎಚ್ಚರವನ್ನು ಕೊಡುವಂತಹ ಒಂದು ಅನುಸಂಧಾನ ಇದು. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯ ಅನಂತ ಸುಖಾಯ ಚ. ನಮಗೆ ಸಿಕ್ಕಿರುವಂತಹ ಈ ದೇಹ ಏನಿದೆ, ಕ್ಷುದ್ರವಾದ ಕಾಮನೆಗಾಗಿ ಇರುವಂಥದ್ದಲ್ಲ, ಕಷ್ಟಕರವಾದ ತಪಸ್ಸು, ಮುಂದೆ ಭಗವಂತನನ್ನು ತಲುಪಲಿಕ್ಕಾಗಿ ಇರುವಂಥದ್ದು ಇದು. ಆದ್ರಿಂದಲೇ ನಮ್ಮ ಈ ದೇಹ ಇದೆಯಲ್ಲ, ಈ ದೇಹವೂ ಕೂಡ ಸಾಧನೆಗೆ ಬೇಕು. ಸಾಧನ ಶರೀರ ಇದು ಅಂತ ಅದನ್ನೇ ಪ್ರಶಂಸಿಸ್ತಾರೆ. ಮತ್ತೆ ನಾವು ಸಾಧನೆ ಮಾಡಲಿಕ್ಕೆ ಈ ಜಗತ್ತು ಬೇಕು. ಭೌತಿಕವಾದ ಜಗತ್ತಿನಲ್ಲೇ ನಾವು ಸಾಧನೆ ಮಾಡಬೇಕು. ಅಭೌತಿಕವಾದ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇತ್ಯಾದಿ ಯಾವುದೋ ಲೋಕಗಳು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ.
ನಮಗೆ ಸ್ವರೂಪ ದೇಹಕ್ಕೆ ಆವರಕವಾಗಿ ಲಿಂಗ ದೇಹ ಇದೆ, ಅನಿರುದ್ಧ ದೇಹ ಇದೆ, ಭೌತ ದೇಹ ಇದೆ. ಅವೆಲ್ಲದಿಂದ ಬದ್ಧರಾಗಿಯೇ ನಾವು ಪಾಂಚಭೌತಿಕವಾದ ಆಹಾರವನ್ನು ತಿಂದೇ, ಪಾಂಚಭೌತಿಕವಾದ ದೃಶ್ಯಗಳನ್ನು ನೋಡ್ತಾನೆ, ಪಾಂಚಭೌತಿಕ ಶರೀರವನ್ನೇ ಹೊತ್ತಂತಹ ಅನೇಕ ಜ್ಞಾನಿಗಳೇ ಆಗಲಿ, ಅಜ್ಞಾನಿಗಳೇ ಆಗಲಿ, ಸಜ್ಜನರೇ ಆಗಲಿ, ದುಷ್ಟರೇ ಆಗಲಿ, ಅವರವ್ರ ಜೊತೆ ಸಂಪರ್ಕಕ್ಕೆ ಬಂದೇ ನಾವು ಮುಂದುವರಿಬೇಕಾಗಿದೆ. ನಾವು ನಮ್ಮ ಶರೀರವನ್ನು ಮತ್ತೆ ನಮ್ಮ ಸುತ್ತಮುತ್ತಲಿರೋ ನಮ್ಮ ಸಂಪರ್ಕಕ್ಕೆ ಬರುವಂತಹ ಪ್ರತಿಯೊಬ್ಬರ ಶರೀರವನ್ನೂ ಕೂಡ ಆಹಿತ ಪ್ರತಿಮೆಗಳೆನಿಸುವವು. ದೇಹ, ಅಗಾರ, ಅಪತ್ಯ, ಸತಿ, ಸುತ ಮೊದಲಾದದ್ದೆಲ್ಲವೂ, ಇದೆಲ್ಲ ಪಾಂಚಭೌತಿಕವಾದ ಏನೇನು ನಮಗೀಗ ಸಿಕ್ಕಿದೆ, ಇದೆಲ್ಲವೂ ಭಗವಂತನ ಒಂದು ಪ್ರತಿಮಾ ಸನ್ನಿಧಾನವನ್ನಿಟ್ಟು ನಮಗೆ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಶರೀರವೂ ಕೂಡ ಭಗವಂತನ ಪ್ರತಿಮಾನೆ. ಹೀಗೆ ಭಗವಂತ ನಮಗೆ ಕೊಟ್ಟು ಇವೆಲ್ಲವನ್ನೂ ಸಾಧನೆ ಮಾಡಿದೆ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾನೆ ನಮಗೆ. ಪಾಂಚಭೌತಿಕವಾದ ಶರೀರದಲ್ಲಿ ನಮ್ಮನ್ನಿಟ್ಟು ಪಾಂಚಭೌತಿಕ ವಾತಾವರಣದಲ್ಲಿಯೇ ನಮ್ಮನ್ನಾತ ಬದುಕಲಿಕ್ಕೆ ಬಿಟ್ಟಿರುವುದು ಈ ಕಾರಣದಿಂದಲೇ. ಅದಕ್ಕಾಗಿ ಸಪ್ತ ಸಿಂಧು ನವಾಸೃಜ, ಸಮುದ್ರದಂತೆ ದುರ್ಗಮವಾದ 7 ತತ್ವಗಳಿಂದ ಕೂಡಿದ ಜಗತ್ತಿನಲ್ಲಿ ನಮ್ಮನ್ನು ಬಿಟ್ಟಿದ್ದಾನೆ. 7 ತತ್ವಗಳನ್ನು ನಮ್ಮ ಎದುರಿಗೆ ಇರಿಸಿದ್ದಾನೆ. ಇದನ್ನೆಲ್ಲ ತಿಳಿದು ಸಮೂಹಕ್ಕೊಳಗಾಗದೆ ಭಗವಂತನನ್ನು ಭಜಿಸಿದರೆ ಮುಕ್ತಿ. ಅದಿಲ್ಲದೆ ಹೋದರೆ ನಮ್ಮ ಈ ಶರೀರ, ನಮ್ಮ ಸುತ್ತಮುತ್ತಲು ಕಾಣುವಂತಹ, ನಮಗೆ ಸಿಗುವಂತಹ ಭೋಗ ವಸ್ತುಗಳು ಅವೆಲ್ಲವೂ ಕೂಡ ನಮ್ಮ ಆಮೋದ ಪ್ರಮೋದಕ್ಕಾಗಿಯೇ ಮೀಸಲಾಗಿರುವುದಾಗಿಬಿಟ್ರೆ, ಸಮುದ್ರದಲ್ಲಿ ನಮಗೆ ಎದುರಾದಂತಹ 7 ಸಮುದ್ರಗಳಲ್ಲಿ ನಾವು ಮುಳುಗಿ ಹಾಳಾಗಿ ಹೋಗ್ತೇವೆ ಅಂತ ಅದರ ಅರ್ಥ. ಇದು ಈಸಬೇಕು, ಇದ್ದು ಜಯಿಸಬೇಕು ಅಂದ್ರೆ ಇದು ಅರ್ಥ. ದಾಸರ ಪದಕ್ಕೆ ಈ ಅರ್ಥ. ಭಗವಂತ ಕೊಟ್ಟಿರುವಂತಹ 7 ಸಮುದ್ರಗಳೇನಿವೆ, ಇಲ್ಲಿ ಈ ವೇದವಾಕ್ಯದಲ್ಲಿ ವರ್ಣಿತ ಆಗಿರುವಂತಹ 7 ಸಮುದ್ರಗಳು, ಆ 7 ಸಮುದ್ರಗಳನ್ನ ಹೀಗೆ ದಾಟಬೇಕು ಅಂತ ಅರ್ಥ. ಈಗ 7 ಸಮುದ್ರಗಳು ಅಂತ ಏನು ಬಂದಿದೆಯಲ್ಲ, ಅದು ಇಲ್ಲಿ ಬಂದಿಲ್ಲ, ಗಮನಿಸಬೇಕು. ಈ 84ನೇ ಬೃಹತಿ ಮಂತ್ರದಲ್ಲಿ ಬಂದಿಲ್ಲ, ಅದು ಮುಂದಿನ ಬೃಹತಿ ಮಂತ್ರದಲ್ಲಿ ಬಂದಿರೋದು. ಅವು ಎಲ್ಲದಕ್ಕೂ ಪರಸ್ಪರ ಸಂಬಂಧ ಇರೋದ್ರಿಂದ ಅದನ್ನ ಈಗಲೇ ಹೇಳಲಿಕ್ಕೆ ಹೊರಟಿದ್ದೇನೆ ಅಷ್ಟೇ. ನಮಗವು ಮೋಕ್ಷ ಮಾರ್ಗದಲ್ಲಿ ಸಾಧನವಾಗಬೇಕು. ಅದಕ್ಕಾಗಿ ಭಗವಂತ ಇಂಥ ಒಂದು ಅನುಗ್ರಹ ಮಾಡಿದ್ದಾನೆ ನಮಗೆ. ಇದೇ ಸಪ್ತ ಸಿಂಧುಗಳನ್ನು ಆತ ನಮಗೆ ಕೊಟ್ಟಿರುವುದು ಅನ್ನೋದರ ಅರ್ಥ. ಇದು ಈ ವೇದ ಮಂತ್ರಕ್ಕೆ, ಈ 84ನೇ ಬೃಹತಿ ಮಂತ್ರಕ್ಕೆ ಆ ಮೂಲದಲ್ಲಿ ಋಗ್ಭಾಷ್ಯದಲ್ಲಿ ಮತ್ತು ಋಗ್ಭಾಷ್ಯದ ಟೀಕಾ ಟಿಪ್ಪಣಿಗಳಲ್ಲಿ ನಮಗೆ ಸಿಗುವಂತಹ ಇಂದ್ರನ ಪರವಾದ ಅರ್ಥ ಮತ್ತೆ ಅಧ್ಯಾತ್ಮದ ಅರ್ಥ. ಇದಲ್ಲದೆ ಮತ್ತೊಂದು ಅಧ್ಯಾತ್ಮದ ಅರ್ಥವನ್ನ ನಾನು ಇನ್ನು ಮುಂದೆ ಹೇಳುವನಿದ್ದೇನೆ. ಅದು ಅಧ್ಯಾತ್ಮದ ಅರ್ಥವೇ, ನಮ್ಮ ಸಾಧನೆಗೆ ಪೂರಕವಾದಂತಹ ಅರ್ಥವೇ. ಭಗವಂತ ಆ ಸಾಧನೆ ಮಾರ್ಗದಲ್ಲಿ ನಮ್ಮನ್ನು ಹೇಗೆ ಮುನ್ನಡೆಸಬೇಕು, ಆ ಬಿಂಬನಾದ ಅವನ ಗುಣಗಳನ್ನು ನಾವು ಹೇಗೆ ಅನುಸಂಧಾನ ತಂದುಕೋಬೇಕು, ಆ ರೀತಿಯಾಗಿ ಸಾಧನ ಮಾರ್ಗದಲ್ಲಿ ಮುಳುಗದೆ ಹೇಗೆ ನಾವು ಮೇಲೆದ್ದು ತೇಲಬೇಕು, ಮುನ್ನಡಿಬೇಕು ಅನ್ನೋದನ್ನ ಬೇರೆ ಒಂದು ಅರ್ಥ ಹೇಳುವನಿದ್ದೀನಿ, ಹಾಗೆ ಹೇಳ್ತೇನೆ. ಇದಕ್ಕೆ ರಘುನಾಥ ತೀರ್ಥರು ಏನು ಅರ್ಥ ಮಾಡಿದ್ದಾರೆ? ಇದೇ ಅರ್ಥವನ್ನೇ ಮಾಡಿದ್ದಾರೆ. ಈಗ ನಾನು ಋಗ್ಭಾಷ್ಯದಲ್ಲಿ ಬಂದಿದ್ದನ್ನು ಹೇಳಿದೆ. ರಘುನಾಥ ತೀರ್ಥರ ವಾಕ್ಯದಲ್ಲಿ ಅದನ್ನು ನೋಡುವುದಷ್ಟೇ ಈಗ ನಾವು ಮಾಡಬೇಕಾಗಿರೋದು. ಅಪಾಂ ಬಿಲಂ ವೃತ್ರೇಣ ಅಪಿಹಿತಮಾಸೀದಿತ್ಯುಕ್ತಂ. ಈ ಹಿಂದಿನ ಮಂತ್ರದಲ್ಲಿ ಅಪಾಂ ಬಿಲಂ ಅಂತ ಬಂದಿದೆ. ಅಪಾಂ ಬಿಲಂ ಅಪಿಹಿತಂ ಅಂತ 83ನೇ ಮಂತ್ರದಲ್ಲಿ. ಅದನ್ನ ಇಲ್ಲಿ ಅಧ್ಯಾಹಾರ ಮಾಡ್ಕೊಳ್ಬೇಕು. ನಾನು ಮಾಡುವ ಅರ್ಥದಲ್ಲಿ ಅಧ್ಯಾಹಾರ ಇತ್ಯಾದಿ ಇರುವುದಿಲ್ಲ, ಇದಕ್ಕೊಂದು ಪ್ರತ್ಯೇಕವಾದ ಅರ್ಥ ಇರ್ತದೆ. ಈಗ ರಘುನಾಥ ತೀರ್ಥರ ಅರ್ಥ ಹೇಳ್ತಿದ್ದೇನೆ. ಯದ್ ಬಿಲಂ ಆಸೀತ್, ಯಾವ ಒಂದು ದ್ವಾರವಿತ್ತೋ ಆ ಬಿಲಮಪಿ ವವಾರ ನಿವಾರಿತವಾನ್, ಅದಕ್ಕೆ ಬಂದಂತಹ ಮುಚ್ಚಳವನ್ನು ಈ ಭಗವಂತ ನಿವಾರಿಸಿದ ಅಂತ ಅರ್ಥ. ಈ ವೃತ್ರಾಸುರ ಬದುಕಿದ್ದಾಗ ಆ ಮುಚ್ಚಳವನ್ನು ತೆಗೀಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದ್ರೆ, ವೃತ್ರನನ್ನು ಕೊಂದು ಹಾಕಿದ. ವೃತ್ರನನ್ನು ಕೊಂದು ವೃತ್ರಂ ಹತ್ವ ಜಗನ್ವಾನ್ ಅಂದ್ರೆ ಕೊಂದು ಹಾಕಿ ಮುಂದೆ ಈ ಎಲ್ಲ ಕೆಲಸವನ್ನು ಮಾಡಿದ. ಅದಲ್ಲದೆ ಸೃಕೆ ಈ ಯುದ್ಧದಲ್ಲಿ ಯದಾ ಏಕಃ ಪ್ರಧಾನೋಪಿ ದೇವ, ಯಾವನೋ ಒಬ್ಬ ದೇವನೂ ಭಗವಂತನನ್ನು ಈ ದೇವರಾಜನಾದ ಇಂದ್ರನನ್ನು ಎದುರಿಸಿ ಬರಬಹುದು. ಅಥವಾ ದೀನತ್ವಾದ ಅಸುರೋವಾ ಪ್ರತಿಹಂತು ಮೈಚ್ಛತ, ದೇವತೆಗಳೇ ಕೆಲವು ಬಾರಿ ದೇವರಾಜನಿಗೆ ವಿರೋಧ ಮಾಡಬಹುದು ಅವತಾರಾದಿಗಳಲ್ಲಿ. ಇನ್ನು ಕೆಲವು ಕಡೆ
ದೇವ ಅಂದರೆ ಅಸುರ ಅಂತ ಅರ್ಥ. ಅದು ಹೇಗೆ? ದೀನತ್ವ ದೇವನಾಮಾನಃ ಅಂತ ಆಚಾರ್ಯರು ಈ ಬೃಹದಾರಣ್ಯಕ ಭಾಷ್ಯ ಮೊದಲಾದ ಕಡೆ ಹೇಳಿದ್ದಾರೆ. ದೇವ ಎಂಬ ಶಬ್ದಕ್ಕೆ ರಾಕ್ಷಸರು ಅಂತ ರಘುನಾಥ ತೀರ್ಥ ಅರ್ಥ ಮಾಡಿದ್ದಾರಲ್ಲ, ಅದ್ಯಾಕೆ ಹಾಗೆ ಅಂದ್ರೆ ಚಾಂದೋಗ್ಯ ಭಾಷ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಹೀಗೊಂದು ಉಲ್ಲೇಖ ಕಾಣಿಸ್ತದೆ. ಭಗವಂತ ಓಂಕಾರ ಶಬ್ದದಿಂದ ವಾಚ್ಯನಾಗಿದ್ದಾನೆ, ತಾರತಮ್ಯ ಜ್ಞಾನ ಅನ್ನೋದು ಮೋಕ್ಷಕ್ಕೆ ಕಾರಣ ಇತ್ಯಾದಿಗಳನ್ನು ಹೇಳುವಂತಹ ಪ್ರಸಂಗದಲ್ಲಿ ದೇವ ಸಂಜ್ಞಾಶ್ಚ ದೀನತ್ವಾತ್ ಪೂಜೆಯವರು ನತಾನ್ ಕ್ವಚಿತ. ಈ ಅನೇಕ ರಾಕ್ಷಸರು ಅವರು ಕೂಡ ದೇವ ಎಂಬ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಯಾಕೆಂದ್ರೆ ದೀನರಾದ್ದರಿಂದ. ದೀನರು ಅಂದ್ರೆ ದೇವತೆಗಳಿಗಿಂತ ಅವರರು ಅಂತ ಅದರ ಅರ್ಥ. ಇದಲ್ಲದೆ ಗೀತಾ ತಾತ್ಪರ್ಯ 17ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಲೋಕಸ್ಸ ದೀನ ದೇವಾನಾಂ, ದೀನ ದೇವತೆಗಳು ಅಂದ್ರೆ ಅಪಭ್ರಷ್ಟ ದೇವತೆಗಳು, ಸಾಂಕಲ್ಪಿಕ ಸ್ವರ್ಗದಲ್ಲಿ ಅವರಿರ್ತಾರೆ, ಹಾಗಾಗಿ ಅವರನ್ನು ಕೂಡ ದೇವತೆಗಳು ಅಂತ ಹೇಳ್ತಾರೆ ಅಂತ ಗೀತಾ ತಾತ್ಪರ್ಯದಲ್ಲಿ 17ನೇ ಅಧ್ಯಾಯದಲ್ಲಿ ಒಂದು ಕಡೆ ಬಂದಿದೆ. ಇದಲ್ಲದೆ 10ನೇ ಅಧ್ಯಾಯದಲ್ಲಿ ಮತ್ತೊಂದು ಕಡೆ ದೀನತ್ವ ದೇವನಾಮಾನಃ ತದನ್ಯೇ ಬ್ರಹ್ಮಾದಿ ನಾಮಕಾಹ ಅಂತ 10ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಒಂದು ಕಡೆ ಉಲ್ಲೇಖ ಇದೆ. ಹೀಗೆ ದೇವತೆಗಳು ಎಂಬ ಶಬ್ದಕ್ಕೆ ಸಂದರ್ಭವನ್ನು ಹೊಂದಿಕೊಂಡು ದೇವತೆಗಳು ಅಂತನೂ ಮತ್ತೆ ದೇವತೆಗಳಿಗಿಂತ ನೀಚರಾದ ದೀನ ದೇವತೆಗಳು ಅಂತನೂ ಅರ್ಥ ಮಾಡಬಹುದು. ಆದ್ರಿಂದ ಯಾವನಾದ್ರೊಬ್ಬ ದೇವತೆಯು ನಿನ್ನನ್ನು ಕೊಲ್ಲಿಕ್ಕೆ ಬಂದ್ರೆ, ಅಂತ ದೈತ್ಯ ನಿನ್ನನ್ನ ಕೊಲ್ಲಿಕ್ಕೆ ಬಂದ್ರೆ ನೀನು ಅವನನ್ನೇ ಸೋಲಿಸ್ತಿ. ಅಶ್ವ್ಯಃ ವಾರಹ, ಅಶ್ವ ಸಂಬಂಧಿ ವಾರಹ, ಕುದುರೆಯನ್ನು ನೀನು ಅವರ ಕುದುರೆಗಳನ್ನು ನೀನು ಹೊಡೆದು ಅಟ್ಟುತ್ತಿ ಅಂತ ಅದರ ಅರ್ಥ. ಸ್ವಯಂ ಅದೃಶ್ಯ ಏವ ಸನ್ ಪರಾನ್ ಬಾಧಸೆ, ನೀನು ಯಾವತ್ತೂ ಅದೃಶ್ಯನಾಗಿಯೇ ಇರ್ತಿ, ಇನ್ನೊಬ್ಬರನ್ನ ಸೋಲಿಸ್ತಿ ಅಂತ ಅದರ ತಾತ್ಪರ್ಯ. ಹೀಗೆ ಅದೃಶ್ಯ ಎಂಬ ಶಬ್ದಕ್ಕೆ ರಘುನಾಥ ತೀರ್ಥರ ಅರ್ಥವರ್ಣನೆ ಇದೆ. ಈ ಅದೃಶ್ಯ ಎಂಬ ಶಬ್ದಕ್ಕೆ, ದುರಾಧರ್ಷ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯರು ಮಾಡಿರುವಂತಹ ಅರ್ಥ ಏನು ಅಂತ ಅನ್ನೋದು ನೋಡೋಣ. ಮತ್ತೆ ಅವರು ಯಾವ ಮಂತ್ರವನ್ನು ಅಲ್ಲಿ ಹೇಳಿದ್ದಾರೆ ಆ ನಾಮಕದ ವ್ಯಾಖ್ಯಾನ ರೂಪವಾಗಿ ಅದನ್ನು ಕೂಡ ನೋಡೋಣ. ವಿದ್ಯುನ್ನತನ್ಯತು ಸುಷೇಧ ನಯಾಮಿಹಂ ಅಕಿರದ್ವಾಧುನಿಂ ಚ ಇಂದ್ರಶ್ಚ ಯುಯುಧಾತೆ ಅಹಿಶ್ಚೋತ ಅಪರಿಭ್ಯೋಮ ಅಂತ ಬೇರೆ ಮಂತ್ರವನ್ನ, ಮುಂದಿನ ಮಂತ್ರವನ್ನ ಈ ದುರಾಧರ್ಷ ಎಂಬ ನಾಮದ ವ್ಯಾಖ್ಯಾನ ರೂಪವಾಗಿ ಅವರು ಹೇಳ್ತಾರೆ. ಆ ಮಂತ್ರದ ವ್ಯಾಖ್ಯಾನವನ್ನು ನಾವು ಮುಂದೆ ನೋಡ್ತೇವೆ. ಇಲ್ಲಿ ಶತ್ರುಗಳಿಗೆ ಮಣಿಯದವನು ಅಂತ ಅರ್ಥ ಈ ಭಗವಂತರಾಯರೇ ಹೇಳಿದ್ದಿದೆ. ಮತ್ತೆ ಅಂದ್ರೆ ದುಷ್ಟರಾದಂತಹ ಅಸುರರನ್ನ ಧರ್ಷಯತಿ, ತಾನೇ ಹಿಮ್ಮೆಟ್ಟಿಸ್ತಾನೆ ಅಂತ ಒಂದು ಅರ್ಥವನ್ನು ಕೂಡ ಅವರು ವರ್ಣನೆ ಮಾಡ್ತಾರೆ. ಹೀಗೆ ಆಚಾರ್ಯರ ಋಗ್ಭಾಷ್ಯ ಮತ್ತೆ ಅದರ ಟೀಕಾ ಟಿಪ್ಪಣಿಗಳಿಗನುಸಾರವಾಗಿ ರಘುನಾಥ ತೀರ್ಥರು ಮತ್ತು ಭಗವಂತ ಆಚಾರ್ಯರು ಏನು ಅರ್ಥಗಳನ್ನ ಇಂದ್ರಪರವಾದ ಅರ್ಥ, ದೇವರಾಜನಾದ ಇಂದ್ರಪರವಾದ ಇಂದ್ರನ ಸ್ತುತಿ ರೂಪವಾದ ಅರ್ಥ ಮತ್ತೆ ಅಧ್ಯಾತ್ಮ ಪರವಾದ ಅರ್ಥವನ್ನು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡಿದ್ದೇವೆ. ನಾನು ಈಗಾಗಲೇ ಹೇಳಿದಂತೆ ಇದರ ಆಧ್ಯಾತ್ಮಿಕವಾದ ಅರ್ಥ ಮತ್ತೊಂದಿದೆ. ಅದು ಆ ಅರ್ಥವನ್ನ, ಆ ತಾತ್ಪರ್ಯ ಅರ್ಥವನ್ನು ಮತ್ತು ಅದರ ಅನ್ವಯ ಅರ್ಥವನ್ನ ಇದನ್ನೆರಡನ್ನೂ ಕೂಡ ನಾಳೆ ದಿವಸ ಹೇಳುವವರಿದ್ದೇನೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.